ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ಶಿವು ಮಾತಾಡ್ತಾ ಇರೋದು. ಒಂದು 4.5 ಎಕರೆ ಒಂದು ಲ್ಯಾಂಡು ಮಾರಾಟಕ್ಕೆ ಬಂದಿದೆ ನೋಡಿ. ಸರ್ ಇದೇನು ನೋಡ್ತಾ ಇದ್ದೀರಾ, ಇದೇ ಜಾಗ ನಿಮಗೆ ಲಾಸ್ಟ್ ಅಲ್ಲಿ ಒಂದು ಮರ ಕಾಣಿಸ್ತದೆ ನೋಡಿ, ಅಲ್ಲಿವರೆಗೂ ಬರುತ್ತೆ ನಿಮಗೆ. ಇದು ಟೋಟಲ್ ಇದೆ ನಿಮಗೆ 4.5 ಎಕರೆ ಬೌಂಡ್ರಿ, ಬಾಕ್ಸ್ ಟೈಪಲ್ಲಿದೆ ಜಾಗ. ಇದು ಸಾಯಿಲ್ ಬಂದು ನಿಮಗೆ ಒಂಚೂರು ರೆಡ್ ಮಿಕ್ಸ್ ಬರೋಲ್ಲ, ಒಂದು ಸ್ವಲ್ಪ ಮರ್ಲ್ ಮಿಕ್ಸು ಮತ್ತು ಬ್ಲ್ಯಾಕ್ ಸಾಯಿಲ್ ಥರ ಬರುತ್ತೆ. ಬ್ಲ್ಯಾಕ್ ಅಂದರೆ ಅತಿ ಬ್ಲ್ಯಾಕ್ ಇಲ್ಲ, ಇದು ಮಿಕ್ಸು ರೆಡ್ಡು ಮತ್ತು ಬ್ಲ್ಯಾಕು ಎರಡು ಮಿಕ್ಸ್ ಇದೆ. ಇದು ಒಳ್ಳೆ ಬಾಕ್ಸ್ ಟೈಪಲ್ಲಿದೆ ಸರ್. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. 4.5 ಎಕರೆ ಇದು ನಿಮಗೆ ಗುಂಡ್ಲುಪೇಟೆ ಮೈಸೂರು ಊಟಿ ನ್ಯಾಷನಲ್ ಹೈವೇಯಿಂದ ಲ್ಯಾಂಡ್ಗೆ ನಿಮಗೆ ಒಂದು 5 ಕಿಲೋಮೀಟ್ರ್ ಬರುತ್ತೆ ಸರ್. ನೋಡಿ ಇದೇನು ನೋಡ್ತಿದ್ದಾರೆ ಅಕ್ಕಪಕ್ಕ. ಇಲ್ಲಿ ಆಲ್ರೆಡಿ ಇಲ್ಲಿ ಏನು ನೀರು ಹೊಡಿತಾರೆ ನೋಡಿ, ಇಲ್ಲಿ ಆಲ್ರೆಡಿ ಇವರು ಬ್ಯಾಂಗ್ಳೂರವರು ಪರ್ಚೇಸ್ ಮಾಡಿದ್ದಾರೆ. ಬ್ಯಾಂಗ್ಳೂರವ್ರು ಕೂಡ ತೊಗೊಂಡಿದ್ದಾರೆ. ನಿಮಗೆ ನೋಡಿ ಪಕ್ಕದಲ್ಲಿ ಏನು ಕಾಣಿಸ್ತದೆ, ತೋಟ ಈ ಥರ ತೆಂಗು ಇದಕ್ಕೆ ಒಳ್ಳೆ ಸೂತವಾಗಿರೋಂಥ ಜಾಗ ಇದು. ತೆಂಗು ಬಾಳೆ ಎಲ್ಲದಕ್ಕೂ ಒಳ್ಳೆ ಸೂತವಾಗಿರೋಂಥ ಜಾಗ, ತುಂಬ ಚೆನ್ನಾಗಿದೆ ಜಾಗ. ಸಾಯಿಲು ತೋರಿಸ್ಕೊಡ್ತೀನಿ ಯಾವ ಥರ ಬರುತ್ತೆ ಅಂತ. ಇದು ಕಲ್ಟಿವೇಷನ್ ಮಾಡಿಲ್ಲ ಸರ್. ಇದು ಟೋಟಲ್ 4.5 ಎಕರೆ ಇದೆ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ನೋಡಿ ಸರ್, ವಾಟರ್ ಸಾಯಿಲ್ ಬಂದು ಈ ಥರ ಬರುತ್ತೆ, ರೆಡ್ಡು ಮತ್ತು ಬ್ಲ್ಯಾಕು ಈ ಥರ ಮಿಕ್ಸಲ್ಲಿ ಬರುತ್ತೆ. ನೋಡಿ ಸರ್, ಇದೇನು ನೀರು ಹೊಡಿತದೆ, ವಾಟರ್ ಬೆಡ್ ಅದು ತುಂಬ ಚೆನ್ನಾಗಿದೆ. ಇದು ಆಲ್ರೆಡಿ ಬ್ಯಾಂಗ್ಳೂರವರು ತೊಗೊಂಡಿರೋದು ಜಾಗ ಇದು. ನೋಡಿ ಸರ್, ಎಲ್ಲ ಸುಸಿ ಹಾಕಿದ್ದಾರೆ. ನಿಮಗೆ ಕೋಕೋನಟ್ ಈ ಥರ ಬರುತ್ತೆ ಸರ್, ಚೆನ್ನಾಗಿ ಬರುತ್ತೆ ಕೋಕೋನಟ್ ಈ ಮಣ್ಣಲ್ಲಿ. ಸಾಯಿಲ್ ಬಂದು ಈ ಥರ ಮಿಕ್ಸ್ ಬರುತ್ತೆ ನಿಮಗೆ. ಅತಿ ಬ್ಲ್ಯಾಕ್ ಸಾಯಿಲು ಬರೋಲ್ಲ, ರೆಡ್ ಸಾಯಿಲ್ ಮಿಕ್ಸು ಚೆನ್ನಾಗಿದೆ. ಜಸ್ಟ್ ನೀವು ಡಾಂಬರಿಂದ ಒಂದು 500 ಮೀಟ್ರು ಒಳಗಡೆ ಬರಬೇಕು. ಮೆಟ್ಲಿಂಗ್ ರೋಡು ಮಾಮೂಲಿ ನಿಮಗೆ 40 ಫೀಟ್ ರೋಡ್ ಬರುತ್ತೆ. 40 ಅಡಿ ರೋಡ್ ಇದೆ. ಜಮೀನವರೆಗೂ ಅವರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ, ಮ್ಯಾಪ್ ರೋಡೇ ನಿಮಗೆ. ಈ ಲ್ಯಾಂಡಿಂದ ನಿಮಗೆ ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ 180 ಬರ್ಬೋದು. 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ, 45 ಕಿಲೋಮೀಟ್ರು ಮೈಸೂರು ಬರುತ್ತೆ. ಗುಂಡ್ಲುಪೇಟೆಗೆ ಇಲ್ಲಿಂದ ಒಂದು 18 ಕಿಲೋಮೀಟ್ರ್ ಬರುತ್ತೆ. ಬೇಗೂರು ಟೌನ್ಗೆ ಒಂದು 7 ಕಿಲೋಮೀಟ್ರ್ ಬರುತ್ತೆ. ಯಾರು ಈಗ ತಗೊಂಡ್ರೆ ಈಗ ರೀಸೆಂಟಾಗಿ ಪಕ್ಕದಲ್ಲಿ ನೋಡಿ ಸರ್, ಒಳ್ಳೆ ಬಾಳೆ ಬೆಳೆದಿದ್ದಾರೆ. ಆಲ್ರೆಡಿ ಸೇಲ್ಸ್ ಮಾಡಿದ್ದಾರೆ ನೀಟಾಗಿ ಅವರು. ನಿಮ್ಮೂ ಇನ್ನು ಮುಂದೆ ಇನ್ನೊಂದು 2 ಜಮೀನುಗಳಿಗೆ ಹೋಗುತ್ತೆ. ಅವ್ರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಇದೇನು ನೋಡ್ತಾ ಇದ್ರೆ ಇದೇ ಬೌಂಡ್ರಿ. ಇದು ಬ್ಯಾಂಗ್ಳೂರಲ್ಲಿ ತೊಗೊಂಡಿರೋದು ಇವಾಗ ರೀಸೆಂಟಾಗಿ. ನೋಡಿ ಇದೇ ದಾರಿ ನಿಮಗೆ ಎಂಟ್ರೆನ್ಸು.